ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ಕ್ಯಾರಮಲ್ ಪಾಯಸ. ನೀವು ಬೇರೆ ಥರ ಪಾಯಸಗಳನ್ನ ತಿಂದಿರ್ತೀರಾ. ಈ ಕ್ಯಾರಮಲ್ ಪಾಯಸನ ಒಂದ್ಸರಿ ಮಾಡಿ ನೋಡಿ. ಇದು ತುಂಬ ರುಚಿಯಾಗಿರುತ್ತೆ. ಗೆಸ್ಟ್ ಬಂದಾಗ ಅಥವಾ ಹಬ್ಬ ಇದ್ದಾಗ ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನಾವೀಗ ನೋಡೋಣ ಬನ್ನಿ. ಈ ಕ್ಯಾರಮಲ್ ಪಾಯಸನ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ದೊಡ್ಡ ಚಮಚದಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಅಂದರೆ 4 ಟೀ ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 3/4 ಕಪ್ಪಷ್ಟು ಅವಲಕ್ಕಿನ ಹಾಕೊತಾ ಇದ್ದೀನಿ. ಅದರ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನಾವು ಸ್ವಲ್ಪ ಹುರ್ಕೊಬೇಕು. ಅದರಿಂದ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಪೇಪರ್ ಅವಲಕ್ಕಿನ ಕೂಡ ತೊಗೊಬೋದು. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಅಂದರೆ 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಅವಲಕ್ಕಿ ಕಲರ್ ಚೇಂಜ್ ಆಗಿದ್ದಲ್ವ, ನಾವು ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಕ್ಕಾಗಿ ಬಿಟ್ಬಿಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು 2 ಟೀ ಚಮಚದಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ 4 ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ 20 ಗೋಡಂಬಿ ತೊಗೊಂಡಿದ್ದೀನಿ, 20 ಬಾದಾಮಿ ತೊಗೊಂಡಿದ್ದೀನಿ, 1 ಟೇಬಲ್ ಚಮಚದಷ್ಟು ಪಿಸ್ತಾ ತೊಗೊಂಡಿದ್ದೀನಿ, 2 ಟೇಬಲ್ ಚಮಚದಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿಲಿ ಕೆಂಪಗಾಗೋವರೆಗೂ ಹುರ್ಕೊತಾ ಇದ್ದೀನಿ. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊತೀನಿ. ಈಗ ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾನು ಹುರ್ಕೊತೀನಿ. ಈಗ ನೋಡಿ, ಹುರಿದಿದ್ದೆಲ್ಲ ಆಗಿದೆ. ಈಗ ಇದನ್ನು ನಾನು ಅದೇ ಪ್ಲೇಟ್ಗೆ ತೆಗೆದಿಕ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡಿದ್ದೀನಿ. ಈಗ ಹುರಿದಿರೋ ಅವಲಕ್ಕಿನ ಆರಕ್ಕೆ ಬಿಟ್ಟಿದ್ನಲ್ಲ, ಈಗ ಅದು ತಣ್ಣಕ್ಕಾಗಿದೆ. ಈಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ. ನೀವು ಬೇಕಾದ್ರೆ ಕೈಯಲ್ಲೂ ಕೂಡ ಮಾಡ್ಕೊಬೋದು. ನೋಡಿ, ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕ್ಯಾರಮಲ್ನ ರೆಡಿ ಮಾಡ್ಕೊಳಕ್ಕೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅಂದರೆ ನಾವು 3/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡ್ರಿಂದ ನಾವು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಈಗ ಇದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹೀಗೇ ಬಿಟ್ಬಿಡಬೇಕು. ಅಂದರೆ ಸಕ್ಕರೆ ಅದಾಗದೆ ಕರಗಿ ಈಗ ಹಳದಿ ಕಲರು, ಅಂದರೆ ಲೈಟಾಗಿರೋ ಅರಿಶಿನ ಕಲರ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಹೀಗೇ ಬಿಟ್ಬಿಡಬೇಕು. ಇದೇನಿಲ್ಲ ಅಂದರೂ 2 ರಿಂದ 3 ನಿಮಿಷಗಳ ಕಾಲ ತಗೊಳುತ್ತೆ. ನೋಡಿ, ಇವಾಗ ಸಕ್ಕರೆ ಕರಗ್ತಾ ಇದೆ. ಇದು ಇವಾಗ ಗೋಲ್ಡನ್ ಕಲರ್ ಬರ್ತಾ ಇದೆ. ಸಕ್ಕರೆ ಪೂರ್ತಿಯಾಗಿ ಕರಗಿ ಗೋಲ್ಡನ್ ಕಲರ್ ಬರುತ್ತೆ. ಈ ಸಮಯದಲ್ಲಿ ನಾನು ಒಂದು ಸೌಟಿಂದ ಎಲ್ಲ ಕಡೆಯೂ ಸಮನಾಗಿ ತಿರುಗ್ಕೊತಾ ಇದ್ದೀನಿ. ಇದರಿಂದ ಸಕ್ಕರೆ ಬೇಗ ಕರಗಲಿ ಅಂತ ನಾನು ಎಲ್ಲ ಕಡೆಯೂ ತಿರುಗ್ಕೊತಾ ಇದ್ದೀನಿ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸ್ಟವ್ನ ಹಚ್ಕೊಂಡು ನೀರು ಮತ್ತು ಕರಗಿರೋ ಸಕ್ಕರೆ ಇದೆಯಲ್ಲ, 2 ಚೆನ್ನಾಗಿ ಬೆರೆತ್ಕೊಂಡಂಗೆ ಒಂದು 5 ನಿಮಿಷಗಳ ಕಾಲ ಇದನ್ನು ತಿರುಗ್ಕೊತಾ ಇರಬೇಕು. ಈಗ ಸಕ್ಕರೆ ಪಾಕ ಮಾಡ್ಕೊತೀವಲ್ಲ, ಅದು ಒಂದೇ ಹದದಲ್ಲಿರುತ್ತಲ್ಲ, ಆ ಥರ ಇದು ಹದ ಬರಬೇಕು. ಇದೇನಿಲ್ಲ ಅಂದರೂ 3 ರಿಂದ 4 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ. ಈಗ ನೋಡಿ, ನೀರು ಮತ್ತು ಕರಗಿದ ಸಕ್ಕರೆ 2 ಒಟ್ಟಿಗೆ ಬೆರೆತ್ಕೊಂಡಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಕ್ಕಾಗಿ ಬಿಟ್ಬಿಡ್ತೀನಿ. ಇನ್ನೊಂದು ಕಡೆ ಕ್ಯಾರಮಲ್ ಪಾಯಸನ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲನ್ನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಮೀಡಿಯಮ್ ಉರಿ ಮಾಡಿ ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಹಾಲು ಸ್ವಲ್ಪ ಕಾಯ್ತಿದ್ದಾಗೆ ನಾನು ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ದೆನಲ್ಲ ತರಿಯಾಗಿ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿನ ಹಾಕ್ಕೊಂಡಿದ್ದಾದಮೇಲೆ ಹಾಲು ಜೊತೆ ಚೆನ್ನಾಗಿ ಬೆರೆಸ್ಕೊಬೇಕು. ಇದನ್ನು ಬೆರೆಸ್ಕೊಂಡು ಅವಲಕ್ಕಿನ ಬೇಯಿಸ್ಕೊಬೇಕು. ನಾವು ಅವಲಕ್ಕಿನ ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಇದು ಬೇಗನೆ ಬೆಂದ್ಬಿಡುತ್ತೆ. ಈಗ ಇದಕ್ಕೆ ನಾನು 2 ಚಿಟಿಕೆಯಷ್ಟು ಕೇಸರಿ ದಳಗಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ಲೈಟಾಗಿ ಕಲರ್ ಬರುತ್ತೆ, ಜೊತೆಗೆ ಪಾಯಸದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ಹಾಲು ಜೊತೆ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡಿದ್ದಾದಮೇಲೆ ಒಂದು 2 ನಿಮಿಷಗಳ ಕಾಲ ಇದನ್ನು ಹೀಗೇ ಬೇಯಿಸ್ಕೊಬೇಕು. ಈಗ 2 ನಿಮಿಷ ಆಗಿದೆ. ಈಗ ಕ್ಯಾರಮಲ್ ರೆಡಿ ಮಾಡ್ಕೊಂಡಿದ್ದಲ್ಲ, ಅದು ತಣ್ಣಕ್ಕಾಗಿತ್ತು, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಕ್ಯಾರಮಲ್ನೆಲ್ಲ ಹಾಕ್ಕೊಂಡಿದ್ದೀನಿ. ಕ್ಯಾರಮಲ್ ಹಾಕ್ಕೊಂಡಿದ್ದಾದಮೇಲೆ ಪಾಯಸದ ಕಲರೆಲ್ಲ ಚೇಂಜ್ ಆಗಿದೆ. ಈಗ ಕ್ಯಾರಮಲ್ನ ಹಾಕ್ಕೊಂಡಿದ್ದಾದಮೇಲೆ ಉರಿನ ಸಣ್ಣ ಮಾಡಿ 5 ನಿಮಿಷಗಳ ಕಾಲ ಇದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಈಗ ನೋಡಿ, 5 ನಿಮಿಷ ಆಗಿದೆ. ಇದಕ್ಕೆ ನಾನಿವಾಗ 1 ಟೀ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಹುರಿದಿಕ್ಕೊಂಡಿದ್ದಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ನಾನು ಪೂರ್ತಿಯಾಗಿ ಹಾಕ್ಕೊಂಡು 2 ಟೇಬಲ್ ಚಮಚದಷ್ಟು ಮಾತ್ರ ಉಳಿಸ್ಕೊತಾ ಇದ್ದೀನಿ ಮೇಲ್ಗಡೆ ಉದುರಿಸ್ಕೊಳಕ್ಕೆ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 2 ದೊಡ್ಡ ಚಮಚದಷ್ಟು ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು
ಮೀಡಿಯಮ್ ಉರಿಲಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಕ್ಯಾರಮಲ್ ಪಾಯಸ ರೆಡಿ ಆಗಿಬಿಡುತ್ತೆ. ಈಗ ನೋಡಿ 5 ನಿಮಿಷ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಪಾಯಸ ಬಿಸಿ ಇದ್ದಾಗ ಬೇರೆ ಕಲರ್ ಇತ್ತು, ಇದು ತಣ್ಣಕ್ಕಾದ್ಮೇಲೆ ಸ್ವಲ್ಪ ಡಾರ್ಕ್ ಆಗಿದೆ ಅಲ್ವಾ. ಈಗ ಮೇಲಿಂದ ನಾನು ಉಳಿಸ್ಕೊಂಡಿದ್ದೇನೆ ಡ್ರೈ ಫ್ರೂಟ್ಸು, ಅದನ್ನು ಉದುರಿಸ್ಕೊತಾ ಇದ್ದೀನಿ. ಈಗ ನಮ್ಮ ರುಚಿಯಾದ ಕ್ಯಾರಮಲ್ ಪಾಯಸ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಬಿಸಿಯಾಗಿ ಕೂಡ ಸರ್ವ್ ಮಾಡ್ಬೋದು ಅಥವಾ ತಣ್ಣಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬ ಹೆಲ್ತಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.